ಎಲ್ಲರಿಗೂ ನಮಸ್ಕಾರ. ಹೊರ ದೇಶದಲ್ಲಿರುವ ಮಕ್ಕಳು ಭಾರತಕ್ಕೆ ತೆರಳಿದಾಗ ಅಲ್ಲಿ ನಡೆಯುವ ಕೆಲವು ಘಟನೆಗಳ ಸನ್ನಿವೇಶಗಳೇ ಈ ಕಿರುನಾಟಕ ನಮ್ಮ ಕನ್ನಡ ಶಾಲೆಯ ಮಕ್ಕಳಿಂದ. ಮೊದಲನೆಯ ದೃಶ್ಯದಲ್ಲಿ ಈ 4 ಮಕ್ಕಳು ತಮ್ಮ ಅಮೆರಿಕದ ಶಾಲೆಯಲ್ಲಿ ಭಾರತಕ್ಕೆ ರಜೆಗೆ ತೆರಳುವ ಬಗ್ಗೆ ಮಾತನಾಡುತ್ತಿದ್ದಾರೆ. ನೀವೇ ನೋಡಿ ಮುಂದೆ ಏನು ಆಗುವುದು ಅಂತ. Summer holidays are starting. Finally, exams are over. No homework, no extra evening classes. Wow, the next 2 months are going to be fun. I am going to India for vacation. Me too, going to Bangalore. That's great too. We are all going to Bangalore. The awesome fact is, we're all neighbors in Bangalore. We are going to Namma Bengaluru. What is Namma? Namma means ours in Kannada. Where did you learn Kannada? In our Kannada class. We are going to Namma Bengaluru. Because we learned Kannada in our Kannada class, we could make new friends in India and play with them. ನಮ್ಮ ಅಮೆರಿಕ ಮಕ್ಕಳು ಈಗ ನಮ್ಮ ಬೆಂಗಳೂರಿಗೆ ಹೊರಡಲಿದ್ದಾರೆ. ಭಾರತದಲ್ಲಿನ ಮಕ್ಕಳು ಆಟವಾಡುವ ಸನ್ನಿವೇಶ. ಇವತ್ತು ಶಾಲೆಗೆ ರಜಾ ಇದೆ. ರಜಾ ಮಜಾ. ಹೌದು, ನಿನ್ನೆ ಗೌರಿ ಹಬ್ಬಕ್ಕೂ ಮುಂದೆ ರಜಾ ಇತ್ತು. ಊಟ ಆಯ್ತಾ? ಆಯ್ತು. ನಾನು ಕಡುಬು ತಿಂದೆ. ನಾನು ಕಡುಬು ತಿಂದೆ. ನಾನು ಕೂಡ. ಏನಾದರೂ ಆಟ ಆಡೋಣ? ಬನ್ನಿ, ಲಗೋರಿ ಆಡೋಣ. ನಾನು ಬರ್ತೀನಾ? ನೋಡಿ ಆಡೋಣ. ನನ್ನ ಚೆಂಡು ತೆಗೆದು. ಲಗೋರಿ ಆಟಕ್ಕೆ ಏನು ಬೇಕು? ಚೆಂಡು ಚಪಾತಿ ಕಲ್ಲುಗಳು ಬೇಕು. Let's also join them. We want to play with you. ಏನೇ ಇವನು ಬರೀ ಇಂಗ್ಲಿಷ್ನಲ್ಲೇ ಮಾತಾಡ್ತಾನೆ. ಅವರು ಅಮೆರಿಕದಿಂದ ಬಂದಿದ್ದಾರೆ. ಬಂದ್ರೆ ಏನಾಯ್ತು? ಈಗ ಕನ್ನಡದಲ್ಲಿ ಮಾತಾಡ್ತಾರೆ. He just said we want to join you guys to play. ಅಂತಮ್ಮ, no chance. ಕನ್ನಡದಲ್ಲಿ ಮಾತಾಡಿದ್ರೆ ಮಾತ್ರ ಆಟಕ್ಕೆ ಸೇರಿಸ್ಕೊಳ್ತೀವಿ. ನಮ್ಮನ್ನು ಆಟಕ್ಕೆ ಸೇರಿಸ್ಕೊಂಡ್ರು. ಸರಿ, ಬನ್ನಿ ಬನ್ನಿ. Where do you learn Kannada? We learn Kannada in our Kannada class. Come, let's play with them now. ಅಜ್ಜಿ ಪೂಜೆಗೆ ಹಣ್ಣು ತರಕ್ಕೆ ಹೇಳಿದರೆ ಕಣ. ಮಾರ್ಕೆಟ್ಗೆ ಹೋಗೋಣ. We are going to market to buy fruits. We should buy fruits too. ಪ್ರಸಾದ್ ಕೂತಿನ ರಸಬಾಳೆ, ತಂದಿಗೆ ಕೊಳಕಿನ ಕಿತ್ತಿಲೆ, ದೂದರ ಜಿಲ್ಲೆಯ ಸೀಬೆಯ ಹಣ್ಣು, ಬೆಂಗಳೂರಿನ ಸೇಬಿನ ಹಣ್ಣು. ತರಕಾರಿ ಬೇಕೆ ತರಕಾರಿ, ತರಕಾರಿ ಬೇಕೆ ತರಕಾರಿ, ತರಕಾರಿ ಬೇಕೆ ತರಕಾರಿ. ನಮ್ಮಲ್ಲಿ ತರಕಾರಿ ಎಲ್ಲ ಹಂಗೆ ಇದೆ, ಇನ್ನೂ ಮಾಡಿಲ್ವಾ? ಇಲ್ಲ, ಯಾರು ಮನೇಲಿ ಇದ್ದಿಲ್ಲ ಇವತ್ತು. ಏನು ಹಂಗಂದ್ರೆ ಮಾತಿನ ಮನೆಗೆ ಕೊಡ್ಲಿಲ್ವಾ? ಮುಂದಿನ ಮನೆ ಮಾಂಗ ಹೋದ. ಮುರಾರಿ ಮನೆಗೆ? ಮನೆ ಮುರಾರಿನ, ಆ ಮುರಾರಿ ಮುರಾರಿ. ಮಲ್ಲಪ್ಪ ಮನೆಗೆ? ಮಲ್ಲಪ್ಪ ಇನ್ನು ಇಲ್ಲಪ್ಪ. ಅಲ್ಲಿ 2 ಮಕ್ಕಳು ಬಂದು ಅವರಿಗೆ ತರಕಾರಿ ಮಾಡ್ತೀವಿ. ತರಕಾರಿ ಬೇಕೆ ತರಕಾರಿ, ತಾಜಾ ತಾಜಾ ತರಕಾರಿ. ತರಕಾರಿ ಬೇಡ, ಹಣ್ಣು ಬೇಕು. ಸರಿ, ನೀ
ತಿಳಿಸೆ. ಅಜ್ಜಿ ಇಬ್ಬರಿಗೆ ಸೇಬಿನ ಹಣ್ಣು ಬೇಕು. ಎಷ್ಟು ಬೇಕು? 1 kg ಸೇಬಿನ ಹಣ್ಣು ಕೊಡಿ. ಹಿಂಗೆ ಕನ್ನಡದಲ್ಲಿ ಮಾತಾಡಬೇಕು ಮಕ್ಕಳೇ, ನನಗೆ ಇಂಗ್ಲಿಷ್ ಬರಲ್ಲ. ಹಣ್ಣು ತಗೊಳ್ಳಿ, ಬರ್ತೀನಿ. How do you speak ಕನ್ನಡ ಕ್ಲಾಸ್ನಲ್ಲಿ ಕಲ್ತ್ಕೊಂಡಿದ್ದೀವಿ. ನಾವು ಕನ್ನಡ ಕ್ಲಾಸ್ನಲ್ಲಿ ಎಲ್ಲ ಹಣ್ಣುಗಳ ಬಗ್ಗೆ, ತರಕಾರಿಗಳ ಬಗ್ಗೆ ಕಲ್ತಿದ್ದೀವಿ. ಗಣೇಶ ಪೂಜೆಗೆ ಲೇಟ್ ಆಗ್ತಾ ಇದೆ. ಲೆಟ್ಸ್ ಗೋ. ಓಂ ಗಣೇಶಾಯ ನಮಃ. ಓಂ ಗಣೇಶಾಯ ನಮಃ. ಓಂ ಗಣೇಶಾಯ ನಮಃ. ಓಂ ಗಣೇಶಾಯ ನಮಃ. ಈಗ ಮನೋರಂಜನಾ ಕಾರ್ಯಕ್ರಮ. ನಮ್ಮ ನೆಚ್ಚಿನ ರಾಕ್ ಸ್ಟಾರ್ ಅರುಣ್ ಸ್ನೇಹಿ ನಿಂತಾಳೆ. ಶ್ಲೋಕ ಹೇಳ್ತಿ ಮಾತ್ರ ಪ್ರಸಾದ ಆಯ್ತಾ? ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. How do you know this shloka? Where did you learn? ಕನ್ನಡ ಕ್ಲಾಸ್ನಲ್ಲಿ ಹೇಳ್ಕೊಟ್ಟಿದ್ದಾರೆ. ಬರೀ ಒಂದೇ ಅಲ್ಲ, ಇನ್ನು ಬೇರೆ ಶ್ಲೋಕಗಳು ಹೇಳ್ಕೊಟ್ಟಿದ್ದಾರೆ. Can I come to Kannada class? I want to come too. Of course, ನೀವಿಬ್ರು ಬನ್ನಿ. You both can come. ಪ್ರತಿ ಭಾನುವಾರ ಸಾಯಂಕಾಲ ನಮ್ಮ ಕನ್ನಡ ಕ್ಲಾಸ್ ಇರುತ್ತೆ. Every Sunday evening we have our Kannada class. Say, ನಾವು ಕನ್ನಡ ಕಲಿತೀವಿ. ನಾವು ಕನ್ನಡ ಕಲಿತೀವಿ. ನಾವೆಲ್ಲ ಕನ್ನಡ ಕಲಿಯೋಣ. ನಾವು ನಾಳೆ ಕ್ಯಾಲಿಫೋರ್ನಿಯಾಗೆ ವಾಪಸ್ ಹೋಗ್ತಾ ಇದ್ದೀವಿ. ಮತ್ತೆ ಮುಂದಿನ ವರ್ಷ ಬನ್ನಿ, ಸಿಗೋಣ. ಖಂಡಿತ ಮಕ್ಕಳೇ, ನಾಳೆ ನಿಮ್ಮನ್ನು ಕನ್ನಡ ಶಾಲೆಗೆ ಸೇರಿಸ್ತೀನಿ. ಇದೇ ನಿಮ್ಮ ಕನ್ನಡ ಕ್ಲಾಸ್. ಚೆನ್ನಾಗಿ ಕನ್ನಡ ಕಲ್ತ್ಕೊಳ್ಳಿ. Mike. ಅದು ವರ್ಕ್ ಆಗಲ್ಲ. No, I really like it. Young, cute, talented Pooja. Yeah, give it up for the Kannada colleague, Apurva Vainaswara. 2016
ಕಮಿಟಿ KSS ಕಮಿಟಿನಲ್ಲಿ ಯಾರ್ಯಾರಿದ್ದೀರಾ? ಕಮಿಟಿ ಅಂದರೆ ಬೋರ್ಡ್ ಆಫ್ ಡೈರೆಕ್ಟರ್ಸ್, ಎಕ್ಸಿಕ್ಯೂಟಿವ್ ಕಮಿಟಿ ಪ್ಲಸ್ ಆಫೀಸರ್ಸ್ ಅವರೆಲ್ಲರೂ ದಯವಿಟ್ಟು ಎಲ್ಲೆಲ್ಲಿ ಏನೇನು ಮಾಡ್ತಿದ್ದಾರೆ ಅದೆಲ್ಲ ಬಿಟ್ಬಿಟ್ಟು ಬ್ಯಾಕ್ ಸ್ಟೇಜಿಗೆ ಬನ್ನಿ. ಹಾಗೆ 2017ಗೆ ಯಾರ್ಯಾರು ಕಮಿಟಿಗೆ ಎಲೆಕ್ಟ್ ಆಗಿದ್ದೀರಾ, ಸೇರ್ಕೊಂಡಿದ್ದೀರಾ ಅವರೆಲ್ಲರೂ ಖಂಡಿತ ಬ್ಯಾಕ್ ಸ್ಟೇಜ್ ಬರಬೇಕು ಅಂತ ಹೇಳ್ಕೊತಾ ಇದ್ದೀನಿ. ಇಷ್ಟೊತ್ತವರೆಗೂ ಹಾಡು ಕೇಳಿದ್ವಿ, ಒಂದು ಕರ್ನಾಟಕದಲ್ಲಿ ಅಂತ ನಾಟಕ ನೋಡಿದ್ವಿ. ಈಗ ವಿ ಹ್ಯಾವ್ ವೆರಿ ಟ್ಯಾಲೆಂಟೆಡ್ ಭರತನಾಟ್ಯಂ ಡ್ಯಾನ್ಸರ್ ಅಂಜನಾ ಸೆಂದಲ್ ಕುಮಾರ್, ಶರಣ್ಯ ಶ್ರೀರಾಮ್. ಇವರು ಆರಾಧನಾ ಆರ್ಟ್ಸ್ ಕೋರ್ಸ್ ಅನ್ನು ಕರೆದಿದ್ದಾರೆ. ಯಾರೋ ಜಗದೀಶ್ ಅಂತ ಹೇಳಿದ್ದಾರೆ. ಈ ಗ್ರೂಪ್ ಡ್ಯಾನ್ಸ್ ಜಯ ಜಾನಕಿ ರಮಣ ಮಾಡೋದಕ್ಕಿಂತ ಮುಂಚೆ ನಿಮ್ಮ ತುಂಬ ಸಪೋರ್ಟ್ ಕೊಟ್ಟಿದ್ದಕ್ಕೋಸ್ಕರ ಕನ್ನಡದಲ್ಲಿ ಮಕ್ಕಳು ಒಂದು ಹಾಡು ಹೇಳ್ತಾರಂತೆ. ಸೊ ಅದನ್ನು ನೋಡೋಣ ಬನ್ನಿ. ಮ್ಯೂಸಿಕ್ ಮೈಕ್ ಇದೆ, ಮ್ಯೂಸಿಕ್ ಮೈಕ್ ಇದೆ, ಆಮೇಲೆ ಕೊಡ್ಬೋದು, ಆಮೇಲೆ ಕೊಡತ್ತೀವಿ. ಮೈಕ್ ಇನ್ನೊಂದು ಕೊಡಿ, ಮೈಕ್ ಇನ್ನೊಂದು ಕೊಡಿ ಮಕ್ಕಳಿಗೆ ಎಲ್ಲ ಕೊಟ್ಬಿಡಿ. ಮೈಕ್ ಕೊಡಲ್ವಾ? ಹ್ಯಾಂಡಲ್ ಮೈಕ್ ಕೊಡಿ.